ಇಡೀ ರಾಜ್ಯಾದ್ಯಂತ ದರ್ಶನ್ ಅರೆಸ್ಟ್ ಅನ್ನುವಂತ ಒಂದು ಸುದ್ದಿ ಸಾಕಷ್ಟು ಸದ್ದನ್ನ ಮಾಡುತ್ತಾ ಎಲ್ಲಾ ಮಾಧ್ಯಮಗಳಲ್ಲಿ ಎಲ್ಲಾ ಪೇಪರ್ಗಳಲ್ಲೂ ಕೂಡ ಮನೆಯಲ್ಲಿ ವಾಸ ನೋವಿನಲಿ ದಾಸ. ಕುವೆಂಪು ನಗರದ ಗೋಲ್ಡ್ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿದ್ದಂತ ನಟ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ 1 ವರ್ಷ ಆಯ್ತು. ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸಿ ಕೋರ್ಟ್ಗೆ ಒಪ್ಪಿಸ್ತಾರೆ. ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಒಂದಿಷ್ಟು ಬ್ಯುಸಿ ಆಗಿದ್ದಾರೆ. ಈ ರಾಜ್ಯಾದ್ಯಂತ ದರ್ಶನ್ ಅರೆಸ್ಟ್ ಅನ್ನುವಂತ ಒಂದು ಸುದ್ದಿ ಸಾಕಷ್ಟು ಸದ್ದನ್ನ ಮಾಡುತ್ತಾ ಎಲ್ಲಾ ಮಾಧ್ಯಮಗಳಲ್ಲಿ ಎಲ್ಲಾ ಪೇಪರ್ಗಳಲ್ಲೂ ಕೂಡ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ 1 ವರ್ಷ ಆಯ್ತು. ಎಲ್ಲಾ ಅಭಿಮಾನಿಗಳು ಶಾಕ್ ಆಗಿಬಿಡ್ತಾರೆ. ಏನಾಯ್ತು ಅನ್ನುವಂತ ಮಾತುಗಳು ಅವತ್ತು ಕೇಳಿ ಬರುತ್ತೆ. ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನುವಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಇದೀಗ 1 ವರ್ಷ ಕಳೆದಿದೆ. ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ ತಗ್ಗಿದಂತಹ ನಟ ದರ್ಶನ್ ಅನ್ನ ಪೊಲೀಸರು ಬಂಧಿಸಿದ್ರು. ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸಿ ಕೋರ್ಟ್ಗೆ ಒಪ್ಪಿಸ್ತಾರೆ. ನೋಡಿ, ಆಗ ದರ್ಶನ್ಗೆ 6106 ಕೈದಿ ನಂಬರ್ ಕೂಡ ಕೊಡ್ತಾರೆ. ನೋಡಿ, ಇದು ಕೂಡ ಸಾಕಷ್ಟು ಟ್ರೆಂಡ್ ಆಗ್ಬಿಟ್ಟಿದೆ. ನಟ ದರ್ಶನ್ ಅವರಿಗೆ ಸಿಕ್ಕಿರುವಂತ ಕೈದಿ ನಂಬರ್ ನಲ್ಲೂ ಕೂಡ ನೋಡಿ, ಈ ನಂಬರ್ ಕೊಟ್ಟ ನಂತರ ಸಖತ್ ಟ್ರೆಂಡ್ ಕೂಡ ಆಯಿತು. ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗಲು 6 ವಾರಗಳ ಕಾಲ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ನೀಡಿತು. ಇದೀಗ ಪ್ರಕರಣದಲ್ಲಿ ಆರೋಪಿಗಳು ಷರತ್ತುಬದ್ಧ ಜಾಮೀನು ಪಡೆದು ಹೊರಹೋಗಿದ್ದಾರೆ. ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಒಂದಿಷ್ಟು ಬ್ಯುಸಿ ಆಗಿದ್ದಾರೆ. ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ರೇಣುಕಾಸ್ವಾಮಿ ಪ್ರಕರಣದಲ್ಲಿ 1 ವರ್ಷದ ಹಿಂದೆ ಅಂತಂದ್ರೆ ಅರೆಸ್ಟ್ ಆಗಿದ್ದಂತಹ ದರ್ಶನ್ ತಿಂಡಿ ತಿಂದು ಹೋಟೆಲ್ಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ನಟನನ್ನ ವಶಕ್ಕೆ ಪಡೆದಂತ ಪೊಲೀಸರು ಕುವೆಂಪು ನಗರದ ಗೋಲ್ಡ್ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿದ್ದಂತ ನಟ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ 1 ವರ್ಷ ಆಯ್ತು. ದರ್ಶನ್ ಅರೆಸ್ಟ್ ಆಗಿ 1 ವರ್ಷ ಆಯ್ತು. ನೋಡಿ, ಅಂದು ಬೆಳಗ್ಗೆ ಏನಾಯ್ತು ಹಾಗಾದ್ರೆ? ಸೊ ಅವತ್ತು ದರ್ಶನ್ ಅವರು ಏನ್ ಮಾಡ್ತಾ ಇದ್ರು, ಏನ್ ಕತೆ? ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ದರ್ಶನ್ ಅರೆಸ್ಟ್ ಅನ್ನುವಂತ ಒಂದು ಸುದ್ದಿ ಸಾಕಷ್ಟು ಸದ್ದನ್ನ ಮಾಡುತ್ತಾ ಎಲ್ಲಾ ಮಾಧ್ಯಮಗಳಲ್ಲಿ ಎಲ್ಲಾ ಪೇಪರ್ಗಳಲ್ಲೂ ಕೂಡ ಎಲ್ಲಾ ಅಭಿಮಾನಿಗಳು ಶಾಕ್ ಆಗಿಬಿಡ್ತಾರೆ. ಏನಾಯ್ತು ಅನ್ನುವಂತ ಮಾತುಗಳು ಅವತ್ತು ಕೇಳಿ ಬರುತ್ತೆ. ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನುವಂಥದ್ದು. ಯಾವ ಕಾರಣಕ್ಕಾಗಿ, ಏನ್ ಕತೆ ಅನ್ನುವಂಥದ್ದು ಬಗ್ಗೆಯೂ ಕೂಡ ಒಂದಿಷ್ಟು ವಿವರಗಳು ಸಿಗುತ್ತೆ. ಅಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಇದೀಗ 1 ವರ್ಷ ಕಳೆದಿದೆ. ಸೊ ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕೇಸ್ನಲ್ಲಿ ನಟ ದರ್ಶನ್ ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇಂದಿಗೆ 1 ವರ್ಷದ ಹಿಂದೆ ಮೈಸೂರಿನ ಖಾಸಗಿ ಹೋಟೆಲ್ ನಲ್ಲಿ ತಗ್ಗಿದಂತಹ ನಟ ದರ್ಶನ್ ಅನ್ನ ಪೊಲೀಸರು ಬಂಧಿಸಿದ್ರು. ನೋಡಿ, 9/6/2024 ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ ನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇತ್ತು. ಹೀಗಾಗಿ 10/6/2024 ಶೂಟಿಂಗ್ ಮುಗಿಸಿ ಹೋಟೆಲ್ ನಲ್ಲಿ ನಟ ದರ್ಶನ್ ಒಂದಿಷ್ಟು ಅಲ್ಲೇ ಇದ್ರು. ಮರುದಿನ 11/6/2024 ಬೆಳಗ್ಗೆ ಎಂದಿನಂತೆ 7 ರಿಂದ 8 ಗಂಟೆಯವರೆಗೆ ಕುವೆಂಪು ನಗರ ಗೋಲ್ಡ್ ಜಿಮ್ ನಲ್ಲಿ ವರ್ಕೌಟ್ ಕೂಡ ಮಾಡ್ತಾ ಇದ್ರು. ಇದಾದ ಬಳಿಕ ಫ್ರೆಶ್ ಜ್ಯೂಸ್ ಕುಡಿದು ತಿಂಡಿ ತಿಂದು ಹೋಟೆಲ್ಗೆ ತೆರಳುವಾಗ ದರ್ಶನ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ರು. ನೋಡಿ, ಸ್ನಾನ ಮುಗಿಸಿ ಬಟ್ಟೆ ಬದಲಾಯಿಸಿ ಒಂದಿಷ್ಟು ರೇಂಜ್ ರೋವರ್ ಕಾರ್ನಲ್ಲಿ ಬರ್ತೇನೆ ಅಂತ ಪೊಲೀಸರು ಒಂದಿಷ್ಟು ಹೇಳಿದಂತಹ ಸಂದರ್ಭದಲ್ಲಿ ದರ್ಶನ್ ಹೇಳ್ಕೊಂಡಿದ್ರು. ಆದ್ರೆ ಪೊಲೀಸರು ಸುಮ್ಮನೆ ನಮ್ಮ ಕಾರ್ ಹತ್ಯೆ ಅಂತ ಒಂದ್ ಕಡೆ ಅವಾಜ್ ಕೂಡ ಹಾಕಿದ್ರು ಅನ್ನುವಂಥದ್ದು ಸರ್ಚ್ ಆಗಿ ಎಲ್ಲಾ ಕಡೆ ಓಡಾಡ್ತಾ ಇತ್ತು. ಸೊ ಮೈಸೂರಿನಿಂದ 8:30 ಗಂಟೆಗೆ ಅಂತಂದ್ರೆ ಮಾರ್ನಿಂಗ್ ಮುಂಜಾನೆ 8:30 ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಒಂದಿಷ್ಟು ದರ್ಶನ್ರನ್ನ ಕರೆದುಕೊಂಡು ಬರ್ತಾರೆ. ಇದಾದ ನಂತರ ಈ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸಿ ಕೋರ್ಟ್ಗೆ ಒಪ್ಪಿಸ್ತಾರೆ. ನೋಡಿ, ಆಗ ದರ್ಶನ್ಗೆ 6106 ಕೈದಿ ನಂಬರ್ ಕೂಡ ಕೊಡ್ತಾರೆ. ನೋಡಿ, ಇದು ಕೂಡ ಸಾಕಷ್ಟು ಟ್ರೆಂಡ್ ಆಗಿಬಿಟ್ಟಿದೆ. ಯಾವ ರೀತಿ ಅಂತಂದ್ರೆ, ನಮಗೆ ಬಾಸ್ಗೆ ಸಿಕ್ಕಿರುವಂಥ ಲಕ್ಕಿ ನಂಬರು ಬೈಕ್ ಮೇಲೆ ಹಾಕೊಳ್ಳೋದೇನೋ, ಗಾಡಿ ಮೇಲೆ ಹಾಕೊಳ್ಳೋದೇನೋ, ಎಲ್ಲ ಕಡೆ 6106 ಅಂತಂದ್ರೆ ಒಂಥರ ಲಕ್ಕಿ ನಂಬರ್ ರೇಂಜ್ಗೆ ಎಲ್ಲರೂ ಕೂಡ ಅಭಿಮಾನಿಗಳು ಆ ರೀತಿ ಆ ಸಂಭ್ರಮಾಚರಣೆ, ಅದರಲ್ಲಿ ಆ ನಂಬರ್ ಹಾಕೊಳ್ಳೋದು, ಟ್ಯಾಟೋ ಹಾಕೊಳ್ಳೋದು, ಅದೆಷ್ಟೋ ಜನ ಬೈಕ್ ಮೇಲೆ ಹಾಕೊಳ್ಳೋದು, ಇನ್ನು ಭಾರಿ ಅಂತಂದ್ರೆ ತುಂಬಾ ವೆರೈಟಿ ಹಾಕಿ ಒಂದಿಷ್ಟು ಸಂಭ್ರಮಾಚರಣೆ ಕೂಡ ಮಾಡಿದ್ರು ಅಲ್ಲಿ. ಯಾಕಂದ್ರೆ ನಟ ದರ್ಶನ್ ಅವರಿಗೆ ಸಿಕ್ಕಿರುವಂತ ಕೈದಿ ನಂಬರ್ ನಲ್ಲೂ ಕೂಡ ನೋಡಿ, ಈ ನಂಬರ್ ಕೊಟ್ಟ ನಂತರ ಸಖತ್ ಟ್ರೆಂಡ್ ಕೂಡ ಆಯ್ತು, ಒಂದಿಷ್ಟು ಟ್ರೆಂಡ್ ಸೃಷ್ಟಿಯೂ ಕೂಡ ಆಯ್ತು ಅಲ್ಲಿ. ಸೊ ಇದಾದ ನಂತರ
ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿದಂತಹ ನಟ ದರ್ಶನ್ ಅವರಿಗೆ ಸ್ಪೆಷಲ್ ಸಮಸ್ಯೆಗಳು ಇತ್ತು. ಏನಂತಂದ್ರೆ, ಹೀಗಾಗಿ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಸಂಬಂಧ ಕೂಡ ಹೈಕೋರ್ಟ್ಗೆ ಒಂದಿಷ್ಟು ಬೇಲ್ ನೀಡಿತು. ವೈದ್ಯಕೀಯ ಕಾರಣ ನೀಡಿದ ಮಧ್ಯಂತರ ಬೇಲ್ಗೆ ಅರ್ಜಿ ಕೂಡ ಹಾಕಲಾಗಿತ್ತು. ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗಲು 6 ವಾರಗಳ ಕಾಲ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ನೀಡಿತು. ಇದೀಗ ಪ್ರಕರಣದಲ್ಲಿ ಆರೋಪಿಗಳು ಷರತ್ತುಬದ್ಧ ಜಾಮೀನು ಪಡೆದು ಹೊರಹೋಗಿದ್ದಾರೆ. ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಒಂದಿಷ್ಟು ಬ್ಯುಸಿ ಆಗಿದ್ದಾರೆ. ನೋಡಿ, 1 ವರ್ಷ ಆಯ್ತು. ನಟ ದರ್ಶನ್ ಅವರು ಇದೇ 1 ವರ್ಷದ ಹಿಂದೆ, ಅಂತಂದ್ರೆ ನಟ ದರ್ಶನ್ಗಾಗಿರ್ಬೋದು, ದರ್ಶನ್ ಅಭಿಮಾನಿಗಳಿಗಾಗಿರ್ಬೋದು, ಎಲ್ರಿಗೂ ಕೂಡ ಅವತ್ತಿನ ದಿನ ಕರಾಳ ದಿನ ಅಂತಾನೆ ಹೇಳ್ಬೋದು. ಸೊ ಕರಾಳ ದಿನ ಅಂತಂದ್ರೆ ನಿಜಕ್ಕೂ ಕೂಡ ದರ್ಶನ್ ಅವರು ಈ ರೀತಿ ಮಾಡಿಬಿಟ್ರಾ, ಆ ರೀತಿ ಮಾಡಿಬಿಟ್ರಾ ಅನ್ನುವಂಥ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ಕೇಳಿಬರ್ತಾ ಇತ್ತು. ಸೊ ರೇಣುಕಾಸ್ವಾಮಿಯನ್ನ ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಿದ್ರು, ಏನು ಕತೆ, CCTV ಫುಟೇಜು, ನಟ ದರ್ಶನ್ ಅವರು ಹೋಟೆಲ್ನಲ್ಲಿ ಎಷ್ಟು ಟೆನ್ಷನ್ನಲ್ಲಿದ್ದರು, ಏನಾಯಿತು ಅನ್ನುವಂಥದ್ದು ನೋಡಿ. ರೇಣುಕಾಸ್ವಾಮಿ ಮೃತದೇಹ ಸಿಕ್ಕ ನಂತರ ಪಟ್ಟಣಗೆರೆ ಶೆಡ್ಡು ಕೂಡ ಸಾಕಷ್ಟು ಫೇಮಸ್ ಕೂಡ ಆಯಿತು ನೋಡಿ. ಯಾರಾದರೂ ಏನಾರೇ ಅಂದಂಥ ಸಂದರ್ಭದಲ್ಲಿ ನಡಿ ಪಟ್ಟಣಗೆರೆ ಶೆಡ್ಡಿಗೆ ಕರ್ಕೊಂಡು ಹೋಗ್ತೀನಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು ಸಹಜವಾಗಿ. ಯಾಕಂದ್ರೆ ಈ ರೀತಿ ಕೇಳಿ ಬಂದಿತ್ತು. 1 ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ಈಗ ಮೆಲುಕನ್ನ ಹಾಕದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಅವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಸಹಜವಾಗಿ ಎಲ್ಲರೂ ಕೂಡ ಗೊತ್ತೇ ಇದೆ. ಒಟ್ಟಾರೆ ಆಗಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ 1 ವರ್ಷದ ಹಿಂದೆ ಅರೆಸ್ಟ್ ಆಗಿದ್ದಂಥ ದರ್ಶನ್ ಅದಾದ ನಂತರ ಏನೆಲ್ಲ ಆಯಿತು, ಏನೆಲ್ಲ ಬೆಳವಣಿಗೆ ಆಯಿತು ಅಂತ ಸಹಜವಾಗಿ ಗೊತ್ತೇ ಇದೆ. ಸೊ 1 ವರ್ಷದ ಹಿಂದೆ ನಡೆದಿರುವಂತಹ ಘಟನೆ ನಿಮ್ಮ ಮುಂದೆ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.